ಕೇರಳವು ಪ್ರಪಂಚದ ಅತ್ಯಂತ ಜನಪ್ರಿಯ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಅದರ ಸುಂದರವಾದ ಸೌಂದರ್ಯ, ಗಿರಿಧಾಮಗಳು, ಹಿನ್ನೀರು ಮತ್ತು ಬಾಯಲ್ಲಿ ನೀರಿರಿಸುವ ತಿನಿಸುಗಳಿಗೆ ಹೆಸರುವಾಸಿಯಾಗಿದೆ. ಭಾರತದ ನೈಋತ್ಯ ತುದಿಯಲ್ಲಿರುವ ದೇವರ ಸ್ವಂತ ನಾಡು ಎಂದು ಕರೆಯಲ್ಪಡುವ ಕೇರಳವು ಪ್ರಪಂಚದಲ್ಲಿಯೇ ಹೆಚ್ಚು ಬೇಡಿಕೆ ಇರುವ ಪ್ರವಾಸಿ ಸ್ಥಳಗಳಲ್ಲಿ ಒಂದಾಗಿದೆ. ಸಮನಾದ ಹವಾಮಾನ, ಪ್ರಶಾಂತ ಕಡಲ ತೀರಗಳು, ಶಾಂತ ಹಿನ್ನೀರು, ಸೊಂಪಾದ ಗಿರಿಧಾಮಗಳು, ಆಯುರ್ವೇದ ಚಿಕಿತ್ಸಾ ಕೇಂದ್ರಗಳು, ಕಡಿಯಂತಹ ಸಾಂಪ್ರದಾಯಿಕ ನೃತ್ಯ ಪ್ರಕಾರಗಳು ಮತ್ತು ತೆಂಗಿನಕಾಯಿ ಮಸಾಲೆಗಳು ಮತ್ತು ವನ್ಯಜೀವಿಗಳು ಇದನ್ನು ಜನಪ್ರಿಯ ಪ್ರವಾಸಿ ಸ್ಥಳವನ್ನಾಗಿ ಮಾಡಿವೆ. ಕೇರಳದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನಪ್ರಿಯವಾದ ವನ್ಯಜೀವಿ ಸಂರಕ್ಷಣಾ ಧಾಮಗಳು ಇವೆ. ಕೇರಳವು ಭಾರತದ ಸೋಮಾರಿ ಕರಡಿ, ಸಿಂಹದ ಬಾಲ ಇರುವ ಕೋತಿ, ಭಾರತದ ಕಾಡು ಕೋಣ, ಬಂಗಾಳದ ಹುಲಿ, ನೀಲಗಿರಿ ಕಾಡು ಜಿಂಕೆ, ಸಂರಕ್ಷಿಸಲಾದ ಮತ್ತು ನಶಿಸಿ ಹೋಗುತ್ತಿರುವ ತಳಿಗಳನ್ನು ಒಳಗೊಂಡಿದೆ. ಕೇರಳದಲ್ಲಿ ಇರುವ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿಗಳ ವ್ಯಾಪಕವಾದ ಅರಣ್ಯಗಳಲ್ಲಿ ನೆಲೆಯಾಗಿರುವ ಅಪರೂಪದ ಹೂವುಗಳ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ. ಆನೆಗಳು ರಾಜ್ಯದ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿದೆ. ಕೇರಳದ ಬಹುತೇಕ ಎಲ್ಲ ಸ್ಥಳೀಯವಾಗಿ ಆಚರಿಸಲಾಗುವ ಉತ್ಸವಗಳಿಗೆ ಸಂಬಂಧಿಸಿದ ಮೆರವಣಿಗೆಗಳು ಮತ್ತು ಪ್ರದರ್ಶನಗಳಿಗೆ ಬಳಸಿಕೊಳ್ಳಲಾಗುತ್ತದೆ. ರಾಜ್ಯದಲ್ಲಿ ವಾರ್ಷಿಕವಾಗಿ 10,000ಕ್ಕೂ ಹೆಚ್ಚು ಹಬ್ಬಗಳನ್ನು ಆಚರಿಸಲಾಗುತ್ತದೆ. ಕೇರಳವು ಭಾರತದಲ್ಲಿ ಆನೆಗಳ ಅತಿದೊಡ್ಡ ಜನಸಂಖ್ಯೆಗೆ ನೆಲೆಯಾಗಿದೆ. ಸುಮಾರು 700 ಭಾರತೀಯ ಆನೆಗಳು ದೇವಾಲಯಗಳು ಮತ್ತು ವ್ಯಕ್ತಿಗಳ ಒಡೆತನದಲ್ಲಿವೆ. ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವನ್ನು ಹೊಂದಿರುವ ಹೆಗ್ಗಳಿಕೆ ಕೆಲವು ವರ್ಷಗಳ ಹಿಂದೆ ಕೇರಳ ರಾಜ್ಯ ಪಡೆಯಿತು. ಇದಕ್ಕೆ ಪ್ರಮುಖವಾದ ದೇವಾಲಯವೆಂದರೆ ಅದು ಪದ್ಮನಾಭ ಸ್ವಾಮಿ ದೇವಾಲಯವೇ ಆಗಿದೆ. ತಿರುವನಂತಪುರದಲ್ಲಿರುವ ವೈಷ್ಣವ ಕ್ಷೇತ್ರ ಇದಾಗಿದ್ದು, ದೇಶದ ನಾನಾ ಮೂಲೆಗಳಿಂದಲೇ ಅಲ್ಲದೆ ವಿದೇಶಗಳಿಂದಲೂ ಕೂಡ ಸ್ವಾಮಿಯನ್ನ ದರ್ಶನ ಮಾಡಲು ಭೇಟಿ ನೀಡುತ್ತಾರೆ. ದೇವಾಲಯದ ಕೊಠಡಿಗಳಲ್ಲಿ ದೊರೆತ ಅಪೂರ್ವ ನಿಧಿಯು ಪದ್ಮನಾಭ ದೇವಾಲಯವನ್ನು ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯವಾಗಿಸಿದೆ. ಕೇರಳದ ಸಾಂಸ್ಕೃತಿಕ ಪರಂಪರೆಯು ಪ್ರಾಚೀನ ಕಾಲದಿಂದ ಇಂದಿನವರೆಗೆ ವೈವಿಧ್ಯಮಯ ಸಮುದಾಯಗಳೊಂದಿಗೆ ವ್ಯಾಪಕವಾದ ಸಂವಹನವನ್ನು
ಸಂವಹನವನ್ನು ಪ್ರತಿಬಿಂಬಿಸುತ್ತದೆ. ತಾಮ್ರ ಹೊದಿಕೆಯ ಚಾವಣಿಗಳನ್ನು ಹೊಂದಿರುವ ಪುರಾತನ ಹಿಂದೂ ದೇವಾಲಯಗಳ ಒಂದು ಶ್ರೇಣಿಯಾಗಿದೆ. ಕೇರಳದ ಹೆಚ್ಚಿನ ಸಾಂಪ್ರದಾಯಿಕ ನೃತ್ಯಗಳು ಮಹಾನ್ ಭಾರತೀಯ ಮಹಾಕಾವ್ಯಗಳಾದ ಮಹಾಭಾರತ ಮತ್ತು ರಾಮಾಯಣ ಅಥವಾ ನಿರ್ದಿಷ್ಟ ಹಿಂದೂ ದೇವತೆಗಳ ಗೌರವಕ್ಕೆ ಸಂಬಂಧಿಸಿವೆ. ಕೇರಳದ ಶಾಸ್ತ್ರೀಯ ಸಮರ ನೃತ್ಯ ನಾಟಕವಾದ ಕಥಕಳಿಯಲ್ಲಿ ಪುರುಷ ಕಲಾವಿದರು ಪುರುಷ ಮತ್ತು ಸ್ತ್ರೀ ಪಾತ್ರಗಳು ಚಿತ್ರಿಸುತ್ತಾರೆ. ಅತಿರಿಕ್ತವಾಗಿ ಭರತನಾಟ್ಯಂ ನೃತ್ಯ ಆರಂಭಿಕ ತುಳುಕಾಲದಿಂದಲೂ ಸ್ತ್ರೀಯರು ಪ್ರತ್ಯೇಕವಾಗಿ ಅಭ್ಯಾಸ ಮಾಡುತ್ತಾರೆ.